ಹಾಯ್ ಎಲ್ಲರಿಗೂ ನಮಸ್ಕಾರ. ಕರಾವಳಿ ಫುಡ್ ವಿತ್ ಶ್ರೀ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಟರ್ ಫ್ರೂಟ್ ಜ್ಯೂಸ್ ಅಂದರೆ ಅವಕಾಡೋ ಜ್ಯೂಸ್ನ ಯಾವ ರೀತಿಯಾಗಿ ಮನೇಲೇ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ, ಈ ರೀತಿಯಾಗಿ ತಿಕ್ಕಾಗಿ ಬರುತ್ತೆ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ಸೇಮ್ ಐಸ್ ಕ್ರೀಮ್ನ ಯಾವ ರೀತಿಯಾಗಿ ನಾವು ತಿಂತೀವಿ ಅದೇ ಟೆಕ್ಸ್ಚರ್ ಇರುತ್ತೆ ನೋಡಿ. ಈ ರೀತಿಯಾಗಿ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಅವಕಾಡೋನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಒಳಗಡೆ ಇರೋ ಬೀಜನ ತೆಗೆದು ಪಲ್ಪನ್ನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಸ್ಪೂನಲ್ಲಿ ಅಥವಾ ಚಾಕುದಲ್ಲಿ ಈ ರೀತಿಯಾಗಿ ತೆಗೆದು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಒಂದು ಹಣ್ಣಲ್ಲಿ ನಿಮಗೆ 3 ಗ್ಲಾಸ್ ಆಗುವಷ್ಟು ಆಗುತ್ತೆ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಒಂದು 4 ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ತಿಕ್ಕಾಗಿ ಬರಬೇಕು ಅಂದರೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಪಲ್ಪನ್ನು ಹಾಕಿದ ನಂತರ ಸ್ವಲ್ಪ ಪಲ್ಪ್ ಉಳಿಯುತ್ತಲ್ವ ಸಿಪ್ಪೆಲ್ಲ, ಅದರಲ್ಲಿ ತೆಗಿಯೋಕ್ಕೆ ಒಂದು ಸ್ಪೂನಲ್ಲಿ ಈ ರೀತಿಯಾಗಿ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿದ ನಂತರ ಇದಕ್ಕೆ ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕ್ಕೋಬೇಕು. ನಾನಿಲ್ಲಿ ಉಗುರು ಬೆಚ್ಚಗಿರೋ ಹಾಲನ್ನ ಹಾಕ್ಕೋತಾ ಇದ್ದೀನಿ. ಕಾಯಿಸದೇ ಇರೋ ಹಾಲನ್ನು ಹಾಕ್ಕೋಬೇಡಿ. ಹಾಲನ್ನು ಹಾಕ್ಕೊಂಡಿದ ನಂತರ ನಿಮಗೆ ರುಚಿಗೆ ಸಕ್ಕರೆನ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಜೇನುತುಪ್ಪನೂ ಬೇಕಿದ್ದರೆ ಹಾಕ್ಕೋಬೋದು. ಒಂದು 4 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಒಂದು 4 ನಿಮಿಷ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಮಾಡ್ಕೊಂಡಿದ ನಂತರ ನೋಡಿ ಈ ರೀತಿಯಾಗಿ ತಿಕ್ಕಾಗಿ ಬರುತ್ತೆ. 3 ಗ್ಲಾಸ್ ಆಗುವಷ್ಟು ಆಗುತ್ತೆ. ಇದನ್ನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ ನಂತರ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆ ಹಾಕ್ಕೋತಾ ಇದ್ದೀನಿ. ನೀವು ಗೋಡಂಬಿ ಇದ್ರೂ ಕೂಡ ಅದನ್ನು ಹಾಕ್ಕೋಬೋದು. ಮೇಲ್ಗಡೆ ಬಾದಾಮಿ ಅಥವಾ ಗೋಡಂಬಿನ ಈ ರೀತಿಯಾಗಿ ಹಾಕ್ಕೊಂಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಹಾಕಿರೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.